ಸದಾ ನೆಮ್ಮದಿ ಆನಂದ ಬಯಸುವ ಮನಸ್ಸುಗಳೇ ನಮಸ್ಕಾರ. ಇಂದಿನ ಖುಷಿಯ ಟಾನಿಕ್: ಇತರರನ್ನು ಸಂತೋಷಪಡಿಸಲು ಮತ್ತು ತೃಪ್ತಿಪಡಿಸಲು ನಿಮ್ಮ ಶಕ್ತಿಯನ್ನು ವ್ಯರ್ಥ ಮಾಡಬೇಡಿ. ಸ್ನೇಹಿತರೆ, ಕೆಲವು ಜನರು ಇತರರನ್ನು ಮೆಚ್ಚಿಸಲು ಮತ್ತು ತೃಪ್ತಿಪಡಿಸಲು ಯಾವಾಗಲೂ ಕಠಿಣ ಪ್ರಯತ್ನಗಳನ್ನು ಮಾಡ್ತಾರೆ. ಆದರೆ ಅಂತಿಮವಾಗಿ ತಮ್ಮ ಎಲ್ಲ ಪ್ರಯತ್ನಗಳು ವ್ಯರ್ಥವಾಗಿವೆ ಮತ್ತು ಯಾರೂ ನಿಜವಾಗಿಯೂ ತೃಪ್ತರಾಗಿಲ್ಲ ಅಂತ ಕಂಡುಕೊಂಡಾಗ ಅವರು ನಿರಾಶೆಗೊಳ್ತಾರೆ. ನಿಮಗೂ ಇಂತಹ ಅನುಭವ ಆಗಿರಬಹುದು. ಆದರೆ ವಾಸ್ತವವಾಗಿ ಅಂತಹ ಉದ್ದೇಶದಲ್ಲಿ ಮುಂದುವರಿಯೋದು ತನ್ನನ್ನು ತಾನು ಮೂರ್ಖನನ್ನಾಗಿ ಮಾಡಿಕೊಂಡಂತೆ. ಯಾಕೆಂದರೆ ಸತ್ಯವೆಂದರೆ, ಎಲ್ಲರ ಬಗ್ಗೆ ಹೇಳೋದಾದರೆ ನೀವು ಒಬ್ಬ ವ್ಯಕ್ತಿಯನ್ನು ಸಹ ತೃಪ್ತಿಪಡಿಸಲು ಸಾಧ್ಯವಿಲ್ಲ. ಎಲ್ಲರೂ ಲೆಕ್ಕವಿಲ್ಲದಷ್ಟು ನಿರೀಕ್ಷೆಗಳು ಮತ್ತು ಆಸೆಗಳ ಕಂತೆಯಾಗಿರೋದ್ರಿಂದ ಮತ್ತು ಒಬ್ಬ ವ್ಯಕ್ತಿಯ ಎಲ್ಲ ನಿರೀಕ್ಷೆಗಳನ್ನು ಪೂರೈಸೋದು ಅಸಾಧ್ಯ. ನೀವು ಯಾರನ್ನಾದರೂ ತೃಪ್ತಿಪಡಿಸುವ ಒಬ್ಬ ವ್ಯಕ್ತಿ ಇದ್ದರೆ ಅದು ನಿಮ್ಮನ್ನು ಮಾತ್ರ, ಬೇರೆಯವರನ್ನು ಅಲ್ಲ. ಅದೇ ರೀತಿ ಯಾವುದೇ ವ್ಯಕ್ತಿ ಸ್ವತಃ ತನ್ನಿಂದ ತನ್ನನ್ನು ತೃಪ್ತಿಪಡಿಸಿಕೊಳ್ಳಬಹುದು ಹೊರತು ಬೇರೆಯವರಿಂದ ಅಲ್ಲ. ಆದ್ದರಿಂದ ಇತರರನ್ನು ಮೆಚ್ಚಿಸಲು ಮತ್ತು ತೃಪ್ತಿಪಡಿಸಲು ಅನಗತ್ಯವಾಗಿ ಸಮಯ ಮತ್ತು ಶಕ್ತಿಯನ್ನು ವ್ಯರ್ಥ ಮಾಡಬೇಡಿ. ಪ್ರಯತ್ನಿಸುವುದು ಯಾವಾಗಲೂ ಉದ್ವಿಗ್ನತೆಗೆ ಕಾರಣವಾಗುತ್ತದೆ. ಸಂತೋಷ ಅನ್ನೋದು ನೈಸರ್ಗಿಕ ಮತ್ತು ಶ್ರಮವಿಲ್ಲದ ಮನಸ್ಸಿನ ಸ್ಥಿತಿ. ಸಂತೋಷವನ್ನು ಬಲವಂತವಾಗಿ ಇತರರಿಗೆ ನೀಡಲು ಅಥವಾ ರವಾನಿಸಲು ಸಾಧ್ಯವಿಲ್ಲ. ನಿಮ್ಮ ಮನಸ್ಸು ಶಾಂತವಾಗಿದ್ದಾಗ ಮತ್ತು ಎಲ್ಲ ನಕಾರಾತ್ಮಕ ಭಾವನೆಗಳಿಂದ ಮುಕ್ತವಾಗಿದ್ದಾಗ ನೀವು ನೀವಾಗೇ ಸ್ವಯಂಚಾಲಿತವಾಗಿ ಸಂತೋಷವನ್ನು ಅನುಭವಿಸುತ್ತೀರಿ. ಸಂತೋಷ ಯಾರಿಗಾದರೂ ನೀಡಬಹುದಾದ ವಸ್ತು ಅಲ್ಲ, ಅದು ಒಬ್ಬ ವ್ಯಕ್ತಿಯು ತನ್ನೊಳಗೆ ಅನುಭವಿಸಬೇಕಾದ ಭಾವನೆ. ಇತರರನ್ನು ಸಂತೋಷಪಡಿಸುವಲ್ಲಿ ನೀವು ನೀಡಬಹುದಾದ ದೊಡ್ಡ ಕೊಡುಗೆ ಅಂದರೆ ನೀವು ಮೊದಲು ನಿಮ್ಮನ್ನು ಸಂತೋಷಪಡಿಸುವುದು ಮತ್ತು ಹರ್ಷಚಿತ್ತದಿಂದ ಮಾಡುವುದು. ಇದರಿಂದ ನೀವು ಹೊರಸೂಸುವ ಮನೋಕಂಪನಗಳು ಇತರರಲ್ಲಿ ಅದೇ ರೀತಿಯ ಸ್ಥಿತಿಯನ್ನು ಉಂಟು ಮಾಡುತ್ತವೆ. ಅದರ ಹೊರತಾಗಿ ಸ್ನೇಹಿತರೆ, ಇತರರನ್ನು ಸಂತೋಷಪಡಿಸಲು ಮತ್ತು ತೃಪ್ತಿಪಡಿಸಲು ನಿಮ್ಮ ಶಕ್ತಿಯನ್ನು ವ್ಯರ್ಥ ಮಾಡಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ.